ಆನೇಕಲ್ ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮನಾಭ ಅವರು ಅಧ್ಯಕ್ಷರಾಗಿ ಆಯ್ಕೆಗೊಂಡರು. ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ನ ಲಲಿತಾ ಅವರು ಜಯಗಳಿಸಿದರು. ಆನೇಕಲ್ ಪುರಸಭೆಯ ಒಟ್ಟು 27 ಪುರಸಭೆ ಸದಸ್ಯರ ಪೈಕಿ ಕಾಂಗ್ರೆಸ್ ಅಭ್ಯರ್ಥಿಗಳು 17 ಮತಗಳನ್ನು ಪಡೆದು ವಿಜಯಶಾಲಿಗಳಾದರೆ 10 ಮತಗಳನ್ನು ಪಡೆದ ಬಿಜೆಪಿ ಅಭ್ಯರ್ಥಿಗಳು ಪರಾಭವಗೊಂಡರು. ಆನೇಕಲ್ ಪುರಸಭೆಯನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿ ಹರ್ಷ ವ್ಯಕ್ತಪಡಿಸಿದರು. ಸಂಸದ ಡಿಕೆ ಸುರೇಶ್ ಹಾಗೂ ಶಾಸಕ ಬಿ ಶಿವಣ್ಣ ಸೇರಿದಂತೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶುಭಾಶಯ ಕೋರಿದರು. ಲೋಕಸಭಾ ಚುನಾವಣೆಯಲ್ಲಿ 1 ವರ್ಷ ಆಗಿತ್ತು ಚುನಾವಣೆ ನಡೆದು. ಮೀಸಲಾತಿ ಕಾರಣದಿಂದ ಇವತ್ತಿನವರೆಗೂ ಕೂಡ ಪುರಸಭೆ ಅಸ್ತಿತ್ವಕ್ಕೆ ಈ ರಾಜ್ಯದಲ್ಲಿ ಬಂದಿರಲಿಲ್ಲ. ಇವತ್ತು ಆನೇಕಲ್ನಲ್ಲಿ ಮೊದಲನೇ ಬಾರಿಗೆ ಈ ಬಾರಿ ಏನು ಚುನಾವಣೆ ನಡೆದಿತ್ತು, ಈ ಬಾರಿ ಆನೇಕಲ್ ಪುರಸಭೆಯ ಮತದಾರರು ಏನು ಆಶೀರ್ವಾದ ಮಾಡಿದರು ಕಾಂಗ್ರೆಸ್ ಪಕ್ಷಕ್ಕೆ, ಅದರಂತೆ ಇವತ್ತು ಪದ್ಮನಾಭರವರು ಅಧ್ಯಕ್ಷರಾಗಿ, ಶ್ರೀಮತಿ ಲಲಿತಾ ಅವರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಇವತ್ತು ಈ ಭಾಗದ ಈ ಏನು ಪುರಸಭೆಯ ಅಭಿವೃದ್ಧಿಗೆ ಎಲ್ಲರೂ ಸೇರಿ ಶ್ರಮ ವಹಿಸಲಿಕ್ಕೆ, ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಜನ ಕೂಡ ಆಶೀರ್ವಾದ ಮಾಡಿದ್ದಾರೆ. ಸೊ ಆ ಕೆಲಸ ಮುಂದುವರಿಯುತ್ತೆ. ಆನೇಕಲ್ ಪುರಸಭೆನ ನಗರಸಭೆಗೆ ವಿಸ್ತರಣೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅಲ್ಲ, ಈಗ ಬಾಡಿ ಕಾನ್ಸ್ಟಿಟ್ಯೂಟ್ ಆದ ತಕ್ಷಣ
ಈಗ ಇವತ್ತಿಂದ ಕಾನ್ಸ್ಟಿಟ್ಯೂಟ್ ಆಗಿದೆ. ಮೊದಲನೇ ಸಭೆನಲ್ಲೇ ಆ ಸಬ್ಜೆಕ್ಟನ್ನು ಇಟ್ಟು ಸರ್ಕಾರದ ಮುಂದೆ ತಂದು ಅದನ್ನು ನಗರಸಭೆಯಾಗಿ ಘೋಷಣೆ ಮಾಡಲಿಕ್ಕೆ ಏನೆಲ್ಲ ಮಾಡಿಸ್ಬೇಕೋ ಸರ್ಕಾರದ ವತಿಯಿಂದ ಮಾಡಿಸ್ತೇವೆ. ಸರ್, ಆರ್ ಬೈ ಎಲೆಕ್ಷನಲ್ಲಿ ಬಿಜೆಪಿ ಗುಂಡಾಗಿರಿ ಮಾಡ್ತಾ ಇದ್ದಾರೆ, ಪ್ರಚಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಬಾರಿ ಆರೋಪಗಳು ಬರ್ತಾ ಇದ್ದಾರೆ. ಆರೋಪಗಳೇನಲ್ಲ, ಎಲ್ಲವೂ ಕೂಡ ಸತ್ಯವಾದಂಥ ವಿಚಾರಗಳನ್ನು ಮಾಧ್ಯಮಗಳಲ್ಲೂ ಕೂಡ ನೋಡಿದ್ದೀರಿ. ಇವತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಚುನಾವಣಾ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾದ ವರ್ತನೆಯನ್ನು, ಗೂಂಡಾಗಿರಿ ವರ್ತನೆಯನ್ನು ತೋರಿಸಿದ್ದಾರೆ ಅಂಥೇಳಿ ಸಾಕಷ್ಟು ವಿಡಿಯೋಗಳು, ಸಾಕ್ಷಿಗಳು ಇದೆ. ಸೊ ಅವರು 2 ಸಭೆ ಮಾಡಿದಂಥ ಸಂದರ್ಭದಲ್ಲಿ 2 ಕಡೆನೂ ಕೂಡ ಅವರಿಗೆ ಅಡ್ಡಪಡಿಸ್ತಕ್ಕಂಥ ಒಂದು ಪ್ರಯತ್ನ, ಆ ಒಂದು ಭಾಗಕ್ಕೆ ಬರಬಾರ್ದು ಅಂತಕ್ಕಂಥ ಒಂದು, ಅದು ಏನು ಬೆರಳೆಣಿಕೆಯ ಮಂದಿ ಗೂಂಡಾಗಳ ಜೊತೆ ಸೇರಿ ತಡೀತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಆ ಕ್ಷೇತ್ರದಲ್ಲಿ ಒಂದು ಶಾಂತಿಯುತವಾದಂಥ ವಾತಾವರಣ ನೆಲೆಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಒಂದು ಉತ್ತಮವಾದಂಥ ಅಭ್ಯರ್ಥಿಗೆ, ವಿದ್ಯಾವಂತ ಹೆಣ್ಮಗಳಿಗೆ ಮತ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದೇನೋ ಎತ್ತುಗಳ ಸಮಾಚಾರ ಎತ್ತುಗಳು ಮುದಿ ಎತ್ತು, ಕುಂಟೆತ್ತು, ಅದೇನೇನೋ ಎತ್ತುಗಳು ಬೆಳಿಗ್ಗೆ ಬಂದಿದೆ ಪ್ರಧಾನವಾಗಿ. ನೋಡಿ, ಕೆಲವರಿಗೆ ಯಾರ್ಯಾರು ಮುದಿ ಯಾರ್ಯಾರು ಇದು ಅಂತ ಅವರೇ ಸರ್ಟಿಫೈ ಮಾಡಬೇಕು, ಹೇಳೋ ಅಂಥವ್ರು. ಈಗ ಹಿರಿಯರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಹಿರಿಯರು ಅಂದಾಕ್ಷಣಕ್ಕೆ ಅವ್ರನ್ನ ಕೇವಲವಾಗಿ ಮಾತನಾಡೋದು ಕೂಡ ಸರಿ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಗೌರವ ಇದೆ. ಈ ರೀತಿ ವ್ಯಂಗ್ಯ ಮಾಡ್ತಕ್ಕಂಥವರು, ಅದು ಭಾರತೀಯ ಜನತಾ ಪಕ್ಷದ ಒಂದು ಸಂಸ್ಕೃತಿ. ಅವರ ಸಂಸ್ಕೃತಿ ಆಚಾರ ವಿಚಾರಗಳನ್ನು ತೋರಿಸ್ತದೆ. ಸೊ ಬಹುಶಃ ನಾಳೆ ದಿನ ಅವ್ರಿಗೂ ವಯಸ್ಸಾಗುತ್ತಲ್ಲ, ಕಾದು ನೋಡೋಣ. ಒಳ್ಳೆ ವಾತಾವರಣ ಇದೆ, ಬಹುಶಃ ಒಳ್ಳೆ ಸುದ್ದಿ ಸಿಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿ ಭಾವಿಸಿದ್ದೆ. ಶಿರಾದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಅಳೋ ಮುಖ್ಯಮಂತ್ರಿ ನೋಡಿದ್ದೀವಿ, ಅಳಸೋ ಮುಖ್ಯಮಂತ್ರಿ ನೋಡಿದ್ದೀರಾ, ಕಣ್ಣೋರ್ಸೋ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮುನಿರತ್ನ ಅವರು ಕಣ್ಣೀರು ಹಾಕಿದ್ದಾರೆ ಸಾರ್ವಜನಿಕ ಸಮಾರಂಭದಲ್ಲಿ. ಈಗ ಕೆಲವರು ಸಿನಿಮಾ ರಂಗದಿಂದ ಬಂದಿರ್ತಾರೆ, ಅವರು ಕತೆ ಹೇಳೋದ್ರಲ್ಲಿ, ಅಳಿಸೋದ್ರಲ್ಲಿ, ನಗ್ಸೋದ್ರಲ್ಲಿ, ಒದ್ಸೋದ್ರಲ್ಲಿ ಎಕ್ಸ್ಪರ್ಟ್ಗಳಿರ್ತಾರೆ. ಅದಲ್ಲದೆ ಇದ್ದಕ್ಕಿದ್ದಂಗೆ ಕಟ್ಟು ಪೇಸ್ಟು ಮಾಡಿಬಿಡ್ತಾರೆ. ಹಿಂದಕ್ಕೆ ತೆಗೆದು ಮುಂದಕ್ಕೆ ಹಾಕ್ಬಿಡ್ತಾರೆ, ಮುಂದಕ್ಕೆ ತೆಗೆದು ಹಿಂದಕ್ಕೆ ಹಾಕ್ಬಿಡ್ತಾರೆ. ಸೊ ಅಂಥ ಪ್ರವೃತ್ತಿ ಇರೋರ ಬಗ್ಗೆ ನಾನೇನು ಮಾತಾಡಲಿ. ಮತ್ತೆ ಅಶೋಕ್ ಅವರು ಹೇಳಿದ್ದಾರೆ, ದೊಡ್ಡ ಬಂಡೆ ಚಿಕ್ಕ ಬಂಡೆ 3ನೇ ತಾರೀಕು ನಮಗೆ ಛಿದ್ರ ಆಗುತ್ತೆ, ನೀವೇ ಕಾದ್ತಾರೆ. ಛಿದ್ರ ಆದರೆ ಅವ್ರ ಮೇಲೆ ಅಲ್ವಾ ಬೀಳೋದು, ಬೇರೆಯವ್ರ ಮೇಲೆ ಬೀಳ್ತದಾ? ಛಿದ್ರ ಆದ್ಮೇಲೆ ಯಾರ ಮೇಲೆ ಬೀಳ್ತದೆ? ಅಕ್ಕಪಕ್ಕ ಇರೋರ ಮೇಲೆ ತಾನೇ. ಅದೇ ಅಕ್ಕಪಕ್ಕ ಇರೋರ ಮೇಲೆ ತಾನೇನ್ರಿ. ಛಿದ್ರ ಆದರೆ ಬಂಡೆ ಹೊಡೆದ್ರೆ ಹಂಗೆ ಟಸ್ ಅಂದ್ಬಿಡ್ತದ? ಡೈನಾಮಿಟ್ಗಳೆಲ್ಲ ಖರೀದಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ಅಂತಾರಲ್ಲ. ಒಳ್ಳೆ ಖರೀದಿ ಅವ್ರ ಕೆಲಸ, ಖರೀದಿ ಅವರ ವೃತ್ತಿ. ಭಾರತೀಯ ಜನತಾ ಪಕ್ಷದ ವೃತ್ತಿ ಖರೀದಿ. ಜನನ್ನು ಖರೀದಿ ಮಾಡ್ತಾರೆ, ಶಾಸಕರನ್ನು ಖರೀದಿ ಮಾಡ್ತಾರೆ, ಇನ್ನು ಯಾರು ಸಿಕ್ಕಿದ್ರೆ ಅವ್ರನ್ನೂ ಖರೀದಿ ಮಾಡ್ತಾರೆ. ಬರೀ ಖರೀದಿ ಒಂದೇ ಅವ್ರ ವೃತ್ತಿ. ಚುನಾವಣೆ ಇವತ್ತು 1.5 ವರ್ಷ ಆಗಿತ್ತು ಚುನಾವಣೆ ಆಗಿ. ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಮ್ಮ ಆನೇಕಲ್ ಪುರಸಭೆಯಲ್ಲಿ ಆಗಿದೆ. ಅದು ತಮಗೆಲ್ಲರೂ ಕೂಡ ಗೊತ್ತಿದ್ದಾಗೆ ನ್ಯಾಯಾಲಯದಲ್ಲಿತ್ತು, ಅದೆಲ್ಲ ತೀರ್ಮಾನ ಆಗಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರಾಗಿದೆ. ಇವತ್ತು ನಮ್ಮ ಆನೇಕಲ್ನ ಪ್ರಬುದ್ಧ ಮತದಾರರು ಒಟ್ಟಾರೆ 17 ಜನ ಸದಸ್ಯರನ್ನು ಆಯ್ಕೆ ಮಾಡಿ ಇವತ್ತು ಆನೇಕಲ್ಲಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಇವತ್ತು ನಮ್ಮ ಮೇಲೆ ಸಂಪೂರ್ಣವಾದಂಥ ಜವಾಬ್ದಾರಿ ಇದೆ. ಈಗ ಇಂದಿನ ಅವಧಿಯಲ್ಲೂ ಕೂಡ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀವಿ. ಏನು ಆನೇಕಲ್ ಪುರಸಭೆ ವ್ಯಾಪ್ತಿನಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥದ್ದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ವಿ. ಆ ಒಂದು ನಿಟ್ಟಿನಲ್ಲಿ ಮತ್ತೊಮ್ಮೆ ನಮಗೆ ಇವತ್ತು ಆನೇಕಲ್ ಪುರಸಭೆಯಲ್ಲಿ ಎಲ್ಲ ಮತದಾರರು ಕೂಡ ಇವತ್ತು ನಮಗೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು ನಮ್ಮ ಪಕ್ಷದ ಪರವಾಗಿ ಎಲ್ಲ ಮತದಾರರಿಗೆ ಮತ್ತು ನಮ್ಮ ಎಲ್ಲ ಮುಖಂಡರಿಗೆ, ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಳಿ ರಸ್ತೆ ಅಗಲೀಕರಣ ಈಗಾಗಲೇ ತಮಗೆಲ್ಲರೂ ಕೂಡ ಗೊತ್ತಿದೆ. ಈಗಾಗಲೇ ಒಂದು 15-20 ಜನ ಈಗಾಗಲೇ ಅವರೇ ವಾಲಂಟಿಯರಾಗಿ ಬಂದು ಆ ಒಂದು ಸರ್ಕಾರದಿಂದ ಹಣನೂ ಕೂಡ ಕೊಟ್ಟಿದ್ದಾರೆ.
ಈಗ ಹಣ ಇವತ್ತು ನಾವು ಇವಾಗ ಮಾನ್ಯ PWD ಮಂತ್ರಿಗಳ ಹತ್ರ ಇನ್ನೂ 3.5 ಕೋಟಿ ರೂಪಾಯಿ ಹಣ ಬೇಕಾಗಿದೆ, ಅದಕ್ಕೆ ಮನವಿಯನ್ನು ಮಾಡಿದ್ದೇವೆ. ಅವರು ಕೂಡ ಕೊಡ್ತೀವಿ ಅಂತ ಹೇಳಿದರೆ, ಕೊಟ್ಟ ತಕ್ಷಣಕ್ಕೇ ಹಣ ಎಲ್ರಿಗೂ ಕೂಡ ಸಂದಾಯ ಆದಮೇಲೆ ಆಟೋಮೆಟಿಕ್ಕಾಗಿ ರಸ್ತೆ ಅಗಲೀಕರಣ ಚಾಲನೆ ಆಗ್ತದೆ. ಹೌದು, ಆಗ್ತಾ ಇದೆ. ಅದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಆನೇಕಲ್ಲು ಪಟ್ಟಣದಲ್ಲಿ ಇವತ್ತು ಪುರಸಭೆಯಲ್ಲಿ ಹೆಚ್ಚು ಕಡಿಮೆ ಜಾಸ್ತಿ ಹಣವನ್ನು ಮಂತ್ಲಿ ಕಟ್ಟಬೇಕು, ಅದು ಕಟ್ತಾ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ನಮ್ಮ BWD ಅವರು ಸ್ವಲ್ಪ ನೀರನ್ನು ಕಮ್ಮಿ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಾವು ಕೂಡ 6 ತಿಂಗಳಿಂದ ಕಟ್ಟಿರಲಿಲ್ಲ. ಮೊನ್ನೆ ಹೋಗಿ ಅವ್ರ ಹತ್ರ ಮಾತಾಡಿ ಅಧ್ಯಕ್ಷ ಹತ್ರ ನೀರನ್ನು ಯಾವುದೂ ಕೂಡ ತೊಂದರೆ ಆಗದಂಗೆ ನೀರು ಕೊಡಬೇಕು ಅಂತೇಳಿ ಮನವಿ ಮಾಡಿದ್ದೇವೆ. ಇನ್ಮೇಲೆ ಎಲ್ಲ ರೀತಿಯಲ್ಲೂ ಕೂಡ ಚಾಲನೆ ಹೆಚ್ಚಿನ ರೀತಿಯಲ್ಲಿ ತುಂಬ ಫಾಸ್ಟಾಗಿ ಚಾಲನೆ ಆಗ್ತದೆ. ಎಲ್ಲೆಲ್ಲ ಆಗ್ತಾ ಇದೆ, ಇಲ್ಲೆಲ್ಲ ಉದ್ಘಾಟನೆ ಅಲ್ಲ, ಈಗೆಲ್ಲನೂ ಆಗಿದೆ. ಅದು ಸ್ವಲ್ಪ ಏನು ಸಮಸ್ಯೆ ಆಗಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಹೋಗಿ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದನ್ನು ಸರಿಪಡಿಸೋ ಕೆಲಸ ಮಾಡ್ತೀವಿ. ಏತ ನೀರಾವರಿ ಇನ್ನೇನು ಒಂದು ತಿಂಗಳಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿದಿದೆ. ಇನ್ನೊಂದು 800 ಮೀಟ್ರಿನೋ ಪೆಂಡಿಂಗ್ ಇದೆ. ಆ 800 ಮೀಟ್ರ್ ಪೆಂಡಿಂಗ್ ಕೆಲಸ ಮುಗಿದ ತಕ್ಷಣಕ್ಕೇನೆ ಅದು ಚಾಲನೆ ಆಗ್ತದೆ. 17 ಜನಗಳನ್ನು ಆಯ್ಕೆ ಮಾಡಿದರು. ಆ ವಿಶ್ವಾಸಕ್ಕೆ ದ್ರೋಹ ಬರದಂಗೆ ನಾವೆಲ್ಲ ನಡ್ಕೊಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮತ್ತು ಈಗಾಗಲೇ ನಮ್ಮ 17 ಸದಸ್ಯರು ಎಲ್ಲ ಒಗ್ಗಟ್ಟಾಗಿ ಎಲ್ಲರೂ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಮತ್ತು ಜೊತೆಯಲ್ಲೇ ಆನೇಕಲ್ನಲ್ಲಿ ಯಾವುದೇ ಪಕ್ಷಭೇದ ಮಾಡದೆ ಎಲ್ಲರನ್ನು ಒಟ್ಟಾಗಿ ಕರ್ಕೊಂಡು ಹೋಗಬೇಕು ಅಂತ ನನ್ನ ಆಸೆ ಇದೆ. ಮತ್ತು ಈ ಟೌನಲ್ಲಿ ಹಿಂದೆ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಯಾವ ಕಾರ್ಯಗಳು ಕುಂಠಿತವಾಗಿವೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನನ್ನ ಆಸೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜನತೆಗೆ ಸದಸ್ಯರಿಗೆಲ್ಲ ಧನ್ಯವಾದಗಳು. ಮತ್ತು ನಮ್ಮ ಈ ನಾನು ಅಧ್ಯಕ್ಷನಾಗಕ್ಕೆ ಸಹಕಾರ ನೀಡಿದ ನಮ್ಮ ಸಂಸದರಿಗೆ, ಮುಖ್ಯವಾಗಿ ನಮ್ಮ ಶಾಸಕರಿಗೆ ಮತ್ತು ನನ್ನ ಎಲ್ಲ ಸದಸ್ಯರಿಗೆ ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೇನೆ. ಅನೇಕ ಜನತೆಗೆ ಮತ್ತು ಜನತೆಗೆ ಈಗಾಗಲೇ ಎಲ್ಲ ಹೇಳಿದೆ ನಾನು. ಅನೇಕ ಜನತೆಗೆ ವಿಶೇಷವಾಗಿ ಆನೇಕಲ್ಗೆ ವಿಶೇಷವಾಗಿ ಆನೇಕಲ್ ಜನತೆ ನಮ್ಮ ಮೇಲೆ ತುಂಬ ವಿಶ್ವಾಸ ಇಟ್ಟು ಎಲ್ಲರನ್ನು ಆಯ್ಕೆ ಮಾಡಿದ್ದಾರೆ. ಅವರು ಆಯ್ಕೆ ಮಾಡಿರೋದನ್ನು ನಾವು ಅವರ ಕನಸನ್ನು ನನಸು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಮಾಡ್ತಿರ್ತೀನಿ ಅಂತೇಳಿ ಹೇಳ್ತೀನಿ.